ನೋಡ್ರಿ 5 ವರ್ಷ ಬರಲಿಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ಗಾರ್ಡನ್ ಅಂತ ಹೇಳ್ಬಿಟ್ಟು ಹೊಸ ಗಾರ್ಡನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದರೆ ಹೋಗಿ ಅಂತ ಹೇಳಿದೆ ಅವ್ರಿಗೆ, ಅದರೊಳಗಡೆ ಏನಿಲ್ಲ, ನಮಗೆ ಇಷ್ಟ ಆಗಲಿಲ್ಲ ಅಂತಂದರು. ಇಷ್ಟ ಆಗಿಲ್ಲ ಅಂದರೆ ಫಲಂತ ಮಾಡೋಕ್ಕಾಗಲ್ಲ. ಈಗ ರೋಸ್ ಗಾರ್ಡನ್ಗೆ ಹೋಗೋಣ. ಅಲ್ಲಿ ರೋಸ್ ಇದೆಯೋ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ. ಕರ್ನಾಟಕ ಗಾರ್ಡನಿಂದ ಅಲ್ಲಿ ಒಳಗಡೆ ಹೋಗಲಿಲ್ಲ, ಸೊ ರೋಸ್ ಗಾರ್ಡನಿಗೆ ಬಂದ್ವಿ. ನೋಡಿ, ಒಂದು ಟಿಕೆಟು 75 ರೂಪಾಯಿ. ಎಲ್ಲ ಕಡೆನೂ ಎಂಟ್ರಿ ಫೀಸು ಕೊಡಲೇಬೇಕು ನೀವು, ಹಾಗೆ ಅಂತೂ ಹೋಗೋಕ್ಕೆ ಆಗಲ್ಲ. ಎಲ್ಲೂ ಫ್ರೀ ಇಲ್ಲ. ಕಾರ್ ನಿಲ್ಲಿಸಿದ್ರು ದುಡ್ಡು ಕೊಡಬೇಕು, ಮತ್ತು ತಿರ್ಗಿ ನೀವು ಅದನ್ನು ಹೋಗಿ ನೋಡ್ಬೇಕಂದ್ರೂ ದುಡ್ಡು ಕೊಡಬೇಕು. ನೋಡೋಣ ಸಂಪೂರ್ಣವಾಗಿ ರೋಸ್ ಗಾರ್ಡನ್ನು ಯಾವ ರೀತಿ ಇದೆ, ಎಷ್ಟು ರೋಸ್ಗಳಿದ್ದಾವೆ, ಆಮೇಲೆ ಯಾವ್ಯಾವ ಥರ ರೋಸ್ಗಳಿದೆ ತೋರಿಸ್ತೀನಿ. ಎಂಟ್ರೆನ್ಸ್ ಗೇಟ್ ನೋಡಿ, ಇದೆ ರೋಸ್ ಗಾರ್ಡನ್ನ ಎಂಟ್ರೆನ್ಸು. ಒಳಗಡೆ ಹೋಗೋಣ, ಇಲ್ಲೇ ಹೋಗ್ಬೋದು ಅನಿಸುತ್ತೆ. ನೋಡೋಣ ರೀ, ಫಸ್ಟು ಒಂದು ಸರಿ ಕೇಳ್ಕೊಂಡು ಹೋಗೋಣ. ಟಿಕೆಟು ಪಂಚಿಂಗ್ ಮಾಡಿದ್ರು. ನೋಡ್ರಿ, ಊಟಿ ಬೆಟ್ಟ ಯಾವ್ಯಾವ ಶೇಪಲ್ಲಿದೆಯೋ ಅದೇ ಶೇಪಲ್ಲೇ ಮನೆಗಳು ಕಟ್ಕೊಂಡಿದ್ದಾರೆ. ಆಯಿತಾ, ಮಾತಿಗೂ ಆಯ್ತಾ ಅಂತ ಹೇಳ್ತೀನಿ, ಅದೊಂದು ತಪ್ಪಿಸ್ಬೇಕು ವರ್ಡನ್ನ. ಆ ಬೆಟ್ಟ ಶೇಪ್ ಹೆಂಗಿದೆಯೋ ಹಾಗೆಯೇ ಮನೆ ಕಟ್ಕೊಂಡಿದ್ದಾರೆ. ಕಾಡನ್ನು ಒಡೆದು ನಾಡನ್ನು ಮಾಡಿರೋದು. ಜನ ಬದುಕಬೇಕಂದ್ರೆ ಕಾಡನ್ನ ಹೊಡಿಲೇಬೇಕಾಗುತ್ತೆ. ಅದಕ್ಕೇ ಇತ್ತೀಚೆಗೆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾಯಿದ್ದಾವೆ. ಕಾಣಿಸ್ತಾ ಇದೆಯಲ್ಲ, ಇದು ರೋಸ್ ಗಾರ್ಡನ್ನಿಂದ ಒಳಗಡೆ ಬಂದರೆ ಈ ರೀತಿ ಕಾಣ್ತಾ ಇದೆ. ಇದು ಕೂಡ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಡೌನಲ್ಲಿ ಇಳಿದು ನೋಡಬೇಕು. ನೋಡಿ, ರೋಸು ಅಷ್ಟೊಂದೇನಿಲ್ಲ, ಸುಮಾರಾಗಿದೆ. ಕೆಲವು ಗಿಡದಲ್ಲಿ ಫುಲ್ಲಾಗಿದ್ದಾವೆ, ಇನ್ನು ಕೆಲವು ಗಿಡದಲ್ಲಿ ರೋಸೇ ಇಲ್ಲ. ಕಲರ್ ರೋಸು, ಒಂದು ರೆಡ್ಡು, ಇನ್ನೊಂದು ಎಲ್ಲೋ. ನೋಡೋಣ, ಸ್ವಲ್ಪ ಆ ಕಡೆ ಹೋಗಿ ನೋಡೋಣ, ಏನಾದರೂ ಜಾಸ್ತಿ ಸಿಗುತ್ತೆ ನೋಡೋಣ. ರೀ ನೋಡ್ರಿ, ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ಏನಾದ್ರಲ್ಲಿ ಒಳಗಡೆ ಏನಾದರೂ ನನ್ನ ಅನಿಸಿಕೆ ಜೇನುಗೂಡು ಅಂತ ಅಂದ್ಕೊತೀನಿ. 100% ಅದು ಜೇನುಗೂಡು ಅಂತ ನನ್ನ ಅನಿಸಿಕೆ, ಅಥವಾ ಅದು ಜೇನುಗೂಡನ್ನೇ ಡಿಸೈನ್ನಾಗಿ ಪರಿವರ್ತನೆ ಮಾಡಿರ್ತಾರೆ. ನೋಡಿ, ಇದು ಅಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ಪು. ಈ ರೋಸ್ ಗಾರ್ಡನ್ನಲ್ಲಿ ಮೊನ್ನೆ ಒಂದು ಫ್ಲವರ್ ಶೋ ಆಯಿತು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಫ್ಲವರ್ ಶೋ ಆಗಿ ತೆಗೆದಿರ್ತಕ್ಕಂಥದ್ದು. ನಾವು ಆ ಟೈಮಲ್ಲಿ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಫ್ಲವರ್ ಶೋ ಆಲ್ರೆಡಿ ಮುಗಿದಿದೆ. ಇದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆ, ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಇದು ಮೇಲ್ಗಡೆ ಒಂದು ಸ್ಟೆಪ್ಪು ಸಂಪೂರ್ಣವಾಗಿ, ಅಲ್ಲಿಂದ ನೋಡಿಗೆ ಕಾಣ್ತಿದೆಯಲ್ಲ, ಅಲ್ಲಿ ತನಕ ಒಂದು ಸ್ಟೆಪ್ಪು. ನೋಡ್ರಿ, ನಿನ್ನೆ ರಾತ್ರಿ RCB ಮ್ಯಾಚ್ ಆಡುವಾಗ ಎಷ್ಟು ಜನರ ಕಣ್ಣಲ್ಲಿ ನೀರು ಬಂದಿತ್ತು. ನಿಜ ಹೇಳಿ ಆಯಿತಾ, ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ತುಂಬ ಎಮೋಷನಲ್ ಮ್ಯಾಚ್ ಅಂತಾರಲ್ಲ, ಸೊ ಆ ರೀತಿ ತುಂಬ ಎಮೋಷನಲ್ ಮ್ಯಾಚು ನಿನ್ನೆ ರಾತ್ರಿ ನಡೆದಿದ್ದು. ಇನ್ನು ಅದು ಆಡೇರೋ ರೀತಿ ಇನ್ನೇನಿದ್ರು ಚರಿತ್ರೆ. ಆಯಿತಾ, 75 ರೂಪಾಯಿಗೆ ಈ ರೋಸ್ ಗಾರ್ಡನ್ ವರ್ತಿದೆಯಾ? ನೋಡಿ, ನೀವೇ ನೋಡಿ, 75 ರೂಪಾಯಿ ಕೊಟ್ಟರು ಈ ರೋಸ್ ಗಾರ್ಡನ್ ನಮಗೇನಾದರೂ ವರ್ತಿದೆಯಾ? ನನ್ನ ಅನಿಸಿಕೆನು ಇದೇನು ವರ್ತಿಲ್ಲ ಅಂತ ಅನಿಸುತ್ತೆ. 75 ರೂಪೀಸ್ಗೆ ಇದೇನು ವರ್ತಿಲ್ಲ. ಯಾಕಂದರೆ ರೋಸೇ ಇಲ್ಲ.
ರೋಸ್ ಗಾರ್ಡನ್ ಹೆಸರು ರೋಸೇ ಇಲ್ಲ. ನಾವೇ ಯಾವಾದರೂ ಪ್ಲಾಸ್ಟಿಕ್ನ ತಂದು ನೆಡಬೇಕಾಗುತ್ತೆ. ಕೆಳಗಡೆ ಸ್ಟೆಪ್ ತೋರಿಸ್ತೀನಿ ನೋಡಿ, ಕಾಣ್ತಾ ಇದೆಯಲ್ವಾ? ಇದೊಂದು ಲೈನು ರೋಸ್ ಇದೆ, ಆದರೆ ರೋಸ್ ಗಾರ್ಡನ್ ಇದೆ, ರೋಸೇ ಇಲ್ಲ. ಗಿಡಗಳು ಮಾತ್ರ ಇದ್ದಾವೆ. ವಾಕಿಂಗ್ ಪ್ಲೇಸು ಚೆನ್ನಾಗಿದೆ, ಆರಾಮಾಗಿ ಒಳಗಡೆ ಬಂದು ವಾಕ್ ಮಾಡ್ಬೋದು. ಊಟ ಮಾಡ್ಕೊಂಬಂದು ವಾಕ್ ಮಾಡಿದ್ರೆ ಜೀರ್ಣ ಆಗುತ್ತೆ. ಇಲ್ಲ ಬೆಳಿಗ್ಗೆ ಮಾರ್ನಿಂಗು ಸ್ಟಾರ್ಟಿಂಗೇ ಬಂದು ವಾಕ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸಮತಟ್ಟವಾಗಿಲ್ಲ ಜಾಗ, ಮೇಲಿನ ಸ್ಟೆಪ್ಪು ಅದ್ರ ಕೆಳಗಡೆ ಸ್ಟೆಪ್ಪು. ಯಾವ ರೀತಿ ಅಂದರೆ ಅಲ್ಲಿ ಬೆಟ್ಟದಾಗ ಮನೆಗಳು ಕಾಣ್ತಾವಲ್ಲ, ಅದೇ ರೀತಿ ಗಾರ್ಡನ್ಗಳು ಸಹ ಇರೋದು. ಇಲ್ಲಿ ಜನ ಮೇಲೆ ಎಲ್ಲ ಪ್ರತಿಯೊಂದು ನೋಡಿ, ಅಲ್ಲಿ ಹಿಲ್ ಸ್ಟೇಷನಲ್ಲಿ ಹಿಲ್ಸ್ ಕಾಣ್ತಿದೆಯಲ್ಲ, ಮನೆಗಳು ಕಾಣ್ತಿದೆಯಲ್ಲ, ಒಂದೊಂದು ಊರು ಒಂದೊಂದು ಏರಿಯಾ ಜಾಗ ಹೆಸರು ಇದಾವೆ ರೀ, ಆಯಿತಾ? ಒಂದೊಂದು ಊರು ಹೆಸರುಗಳಿದಾವೆ ಅಲ್ಲಿ. ಅವ್ರ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಬರೀ ಜಾಸ್ತಿ ಬೈಕ್ ಯೂಸ್ ಮಾಡಬೇಕು, ಕಾರುಗಳು ಯೂಸ್ ಮಾಡಲಿಕ್ಕೆ ತುಂಬ ಕಷ್ಟ. ಅಲ್ಲಿ ಪಾರ್ಕಿಂಗಿಗೆ ಸಮಸ್ಯೆ, ಯಾಕಂದರೆ ನಾನೇ ಕಣ್ಣಾರೆ ಹೋಗಿ ನೋಡಿದ್ದೀನಿ. ಕಿಂಗ್ ಕೊಹ್ಲಿ ಯಾವತ್ತೂ ಕಿಂಗ್ ಕೊಹ್ಲಿನೇ. ಆ ಕಿಂಗ್ ಕೊಹ್ಲಿ ಎಮೋಷನ್ಗೆ ABD ಡಿವಿಲಿಯರ್ಸ್ ಅವ್ರ ಕಣ್ಣಲ್ಲೂ ನೀರು ಬಂದು, ಎಷ್ಟೋ ಜನ TV ನೋಡ್ತಕ್ಕಂಥ ಫ್ಯಾನ್ಸ್ಗಳನ್ನೇ ಕಣ್ಣು ತುಂಬ ನೀರು ತುಂಬ್ಕೊಂಡು ನೋಡಿದ್ರು. ಆದರೆ ಒಂದು ದುರ್ದೈವ ಏನಂದರೆ, ಅತಿ ಹೆಚ್ಚು ಖುಷಿ ಪಟ್ಟು RCB ಫ್ಯಾನ್ಸ್ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಬೆಳಗ್ಗೆನೇ ಸುದ್ದಿ ಬಂತು. ಭಾಳ ಮನಸ್ಸಿಗೆ ನೋವಾಯಿತು. ಅವನು ಅಂದರೆ ಆ ತೀರ್ಕೊಂಡಿರೋ ಹುಡುಗ ಬಂದುಬಿಟ್ಟು ಎಷ್ಟು ಖುಷಿ ಪಟ್ಟಿರಬೇಕು ನೀವೇ ಆಲೋಚನೆ ಮಾಡಿ. ಅದಕ್ಕೆ ಹೇಳೋದು, ಜಾಸ್ತಿ ಖುಷಿನೂ ಕಷ್ಟನೇ, ಜಾಸ್ತಿ ಜೀವನದಲ್ಲಿ ದುಃಖನೂ ಕಷ್ಟನೇ. ಸಮತೋಲನವಾಗಿ ಜೀವನ ಸಾಗಿಸ್ತಕ್ಕಂಥದ್ದು ನಮ್ಮ ಜೀವನ. ಹಾಗಿದ್ರೇ ನೆಟ್ಟಿಗೆ ನಡೆಯುತ್ತೆ. ಇಲ್ಲ ಅಂತಂದರೆ ಸೊಟ್ಟ ಬಟ್ಟ. ನನಗೇನು ಇದೇನು ವರ್ತ್ ಅನ್ನಿಸ್ಲಿಲ್ಲ ರೋಸ್ ಗಾರ್ಡನ್ನು. ಯಾಕೆಂತಂದರೆ ಇದಕ್ಕಿಂತ ಯಾವುದು ಕರ್ನಾಟಕ ಗಾರ್ಡನ್ ಚೆನ್ನಾಗಿತ್ತು, ಆದರೆ ಅವರು ನೋಡಲಿಲ್ಲ, ಅದೃಷ್ಟ ಇಲ್ಲ ಅವರಿಗೆ. ಅಲ್ಲಿ ಹೊಸ್ದಾಗಿ ರ್ಯಾಂಪ್ ವಾಕ್ ಎಲ್ಲ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಒಳಗಡೆ ಹೋದರೆ ಅವ್ರು ಇನ್ನೂ ಗೇಟ್ ಹತ್ರನೇ ನೋಡ್ಬಿಟ್ಟು ಬೈ ನೈ ಕುಚ್ ಬಿ ನೈ ಅಂತಂದರು. ಒಳಗಡೆ ಹೋದ್ರೆ ತಾನೆ ಏನಾದರೂ ಕಾಣೋದು. ಬಿಡಿ, ಅವರಿಗೆ ಅನ್ಲಕ್, ಹೋಗಲಿ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಸರಿ ಬಂದಾಗ ಅದ್ರದ್ದು ವಿಡಿಯೋ ಮಾಡ್ಬಿಟ್ಟು ನಿಮಗೆ ಹಾಕ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನನಗಿಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರಿಗೆ ಇಷ್ಟ ಆಗಿದ್ದು ಮತ್ತೊಬ್ರಿಗೆ ಇಷ್ಟ ಆಗಲ್ಲ, ಮತ್ತೊಬ್ರಿಗೆ ಇಷ್ಟ ಆಗಿದ್ದು ಅವ್ರ ಮುಂದಿರ್ತಕ್ಕಂಥ ಯಾವನಿಗೆ ಇಷ್ಟ ಆಗಲ್ಲ. ಇಷ್ಟ ಕಷ್ಟ ಎಲ್ಲ ಅವ್ರವ್ರ ಇಷ್ಟ. ಯಾರಿಗಿಷ್ಟನೋ ಅದನ್ನೇ ಮಾಡಬೇಕು. ಯಾಕಂತಂದರೆ ಜಾಸ್ತಿ ಕ್ವಶನ್ ಮಾಡಿದರೆ ನೀನು ಯಾರು ಕೇಳೋದಕ್ಕಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ? ಇರಲಿ, ಪರವಾಗಿಲ್ಲ. ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ಬೈಕಬೇಡಿ, ನಾನು ಮಾತಾಡೋದೇ ಹಿಂಗೆ. ಇಲ್ಲೊಂದು ಚೂರು ಏನೋ ನೋಡೋ ಥರ ಇದೆ, ತೋರಿಸ್ತೀನಿ ರೀ. ನೋಡಿ, ಒಂಚೂರು ಅಂತಾರಲ್ಲ, ಒಂದು ಸ್ವಲ್ಪ ಮೆಟ್ಲಿಗೆ ಕವರ್ ಆಗೋ ಥರ ಒಂದು ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಬೆಳೆದಿದೆ. ಸಂಪೂರ್ಣವಾಗಿ ಅದರೊಳಗಡೆಯಿಂದನೇ ಮೆಟ್ಲು ಮಾಡಿದಾರಲ್ವ, ಅದೊಂಚೂರು ಏನೋ ನೋಡೋ ಥರ ಇದೆ. ಅಷ್ಟು ಬಿಟ್ಟರೆ ಊಟಿ ಸಿಟಿನ ನೀವು ತುಂಬ ಹತ್ತಿರದಿಂದ ನೋಡ್ಬೋದು. ಆವಾಗ ನೀವು ದೊಡ್ಡ ಬೆಟ್ಟದಿಂದ ನೋಡಿದ್ರಲ್ವ, ಈಗ ರೋಸ್ ಗಾರ್ಡನ್ನಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ, ಈ ವ್ಯೂ ಪಾಯಿಂಟಲ್ಲೇ ನೋಡ್ಬೋದು. ತುಂಬ ಹತ್ರ ಕಾಣಿಸುತ್ತೆ, ಭಾಳ ಹತ್ರ ಇದೆ. ಆಯಿತಾ? ತೋರಿಸ್ತೀನಿ ರೀ.